ಸಭಾಧ್ಯಕ್ಷರೇ, ಇವತ್ತು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪಾಂಜ್ ಐರನ್ ಕಾರ್ಖಾನೆಗಳಿಂದ ನೆಲ, ಜಲ ಮತ್ತು ವಾಯು ಮಾಲಿನ್ಯದಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಉಂಟಾಗಿರುವ ದುಷ್ಪರಿಣಾಮಗಳ ಬಗ್ಗೆ ಇವತ್ತು ನಾನು ತಮ್ಮ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಹಿರೇಬಗನಾಳ ಸುತ್ತಮುತ್ತ ಇವತ್ತೇನು ಒಂದು ಸುಮಾರು 5 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಸುಮಾರು 13 ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಹಿರೇಬಗನಾಳ ಒಳಗೊಂಡಂತೆ 22 ಗ್ರಾಮಗಳಿಗೆ ಇವತ್ತು ಏನು ಕಪ್ಪು ಬೂದಿಯಿಂದ ಇವತ್ತು ಸಂಪೂರ್ಣ 22 ಗ್ರಾಮಗಳು ಬಾಧಿತ ಪ್ರದೇಶಗಳಾಗಿದ್ದವು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಆರೋಗ್ಯದ ಮೇಲೆ ಇವತ್ತು ಬಹಳ ದುಷ್ಪರಿಣಾಮವನ್ನು ಮೀರಿ ಇವತ್ತು ಸಾರ್ವಜನಿಕರ ಮೇಲೆ ಆರೋಗ್ಯದ ಮೇಲೆ ಇವತ್ತು ಬಹಳಷ್ಟು ಇವತ್ತು ಸರ್ವೆ ಇವತ್ತು ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಒಂದು ಸರ್ವೆ ಪ್ರಕಾರ ಮಾನ್ಯ ಸಭಾಧ್ಯಕ್ಷರೇ, ಬರೀ ಕೇವಲ ಹಿರೇಬಗನಾಳಲ್ಲಿ ಸುಮಾರು 2338 ಜನರು ವಾಸವಾಗಿದ್ರೆ ಒಂದು ಗ್ರಾಮದ ಉದಾಹರಣೆಯನ್ನು ಮಾತ್ರ ಇಲ್ಲಿ ತಮ್ಮ ಮೂಲಕ ಇವತ್ತು ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಇವತ್ತು ಬಿಪಿ ಬ್ಲಡ್ ಪ್ರೆಷರ್ ಇರತಕ್ಕಂತ ಸಂಖ್ಯೆ ಇವತ್ತು 68 ಇದೆ. ಇವತ್ತು ಏನು ಶುಗರ್ ಪೇಷಂಟ್ಗಳು ಸುಮಾರು 44 ಇದೆ ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಉಸಿರಾಟ ತೊಂದರೆಯಿಂದ ಇರತಕ್ಕಂಥವರು 36 ಜನರಿದ್ದಾರೆ ಮತ್ತು ಕ್ಯಾನ್ಸರ್ ಪೇಷಂಟ್ಗಳು 2 ಇದೆ ಮತ್ತು ಏನು ಟಿಬಿ ಪೇಷಂಟ್ಗಳಿದ್ದಾವೆ. ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸ್ಪಾಂಜ್ ಐರನ್ ಕಡೆಯಿಂದ ಹೆಚ್ಚು ಧೂಳ ಬರೋದ್ರ ಮುಖಾಂತರ ಆ ಗ್ರಾಮ 22 ಗ್ರಾಮಗಳಲ್ಲಿ ಕುಡಿಯ ನೀರು ಕೂಡ ವಿಷಪೂರಿತ ನೀರು ಇವತ್ತು ಪೂರೈಕೆ ಆಗ್ತಾ ಇದೆ. ಇವತ್ತು ಅನೇಕ ಜನರಿಗೆ ಉಸಿರಾಟ ತೊಂದರೆಯಿಂದಾಗಿ ನೊಬ್ಲೈಸರ್ ಅನ್ನ ಅನೇಕರು ಇವತ್ತು ಬಳಸ್ತಾ ಇದ್ದಾರೆ. ಮಕ್ಕಳು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಪಾರ್ಶಿ ಅಟ್ಯಾಕ್ ಆಗ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ತಮ್ಮ ಮೂಲಕ ಇವತ್ತು ನಮ್ಮ ಭಾಗದ ರೈತರು ಮತ್ತು ಹೋರಾಟ ಸಮಿತಿಯವರು ಕೂಡ ಇವತ್ತು 145ನೇ ದಿನ ಇವತ್ತು ಕೊಪ್ಪಳದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರ ಹಿತರಕ್ಷಣಾ ವೇದಿಕೆಯವರು ಮತ್ತು ಬಲ್ಡೋಟ ಹಟಾವೋ ಕೊಪ್ಪಳ ಬಚಾವೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೋರಾಟದ ಮೂಲಕ ಇವತ್ತು ಕೊಪ್ಪಳ ಇವತ್ತು ಜಿಲ್ಲೆ, ಅದರಲ್ಲಿ ವಿಶೇಷವಾಗಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಏನಾಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷೆ ಕಾರ್ಖಾನೆಗಳಿಂದ ಕೂಡಿದಂತ ಪ್ರದೇಶ ಆಗಿದೆ. ಇವತ್ತು ಕೈಗಾರಿಕಾ ಸಚಿವರಿಲ್ಲ. ಇವತ್ತು ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಕೂಡ ಇದನ್ನು ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಇವತ್ತು ಕೈಗಾರಿಕಾ ನೀತಿಯನ್ನು ಮಾಡಬೇಕಾಗಿದೆ ಮಾನ್ಯ ಸಭಾಧ್ಯಕ್ಷೆ. ಯಾಕಂದ್ರೆ ಇವತ್ತು ಹೆಚ್ಚು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ನಾವು ಹೆಚ್ಚು ಕೈಗಾರಿಕೆಗಳನ್ನು ಕೊಡೋದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಇವತ್ತು ಸರ್ಕಾರ ಎಚ್ಚರವನ್ನು ವಹಿಸಬೇಕಾಗಿದೆ. ಅದರಿಂದ ಇವತ್ತು ಕುಡಿಯ ನೀರು ಇರ್ಬೋದು, ಜಾನುವಾರುಗಳಿಗೆ ಕುಡಿಯ ನೀರು ಇರ್ಬೋದು, ಜನರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ಇವತ್ತೆಲ್ಲ ಕೂಡ ಇವತ್ತು ಜನರು ನರಳುತ್ತಾ ಇದ್ದಾರೆ. ಇವತ್ತು ನಾವು ಕೂಡ 2-3 ಸರಿ ಭೇಟಿ ಕೊಟ್ಟಾಗ ಏನಾಗಬೇಕು ಹೇಳಿ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷ. ಒಂದು 2 ಬರ್ನಿಂಗ್ ಇಶ್ಯೂ ಇದೆ, ಅದಕ್ಕೆ ಒಂದು 2 ನಿಮಿಷ ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ. ಈಗಾಗಲೇ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಪರಿಸರ ಮಾಲಿನ್ಯ ಅಧ್ಯಕ್ಷರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹೆಚ್ಚು ಹೊಗೆ ಆಗ್ತಕ್ಕಂಥ ಕಂಪನಿಗಳಿಗೆ ವಿಸಿಟ್ ಕೂಡ ಮಾಡಿದಾಗ ತ್ವರಿತಗತಿಯಲ್ಲಿ ಕ್ರಮ ವಹಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು ಕೈಗಾರಿಕಾ ಸಚಿವರು ಇರ್ಬೋದು, ಮಾನ್ಯ ಇವತ್ತು ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು ಇರ್ಬೋದು, ಸರ್ಕಾರ ಇದನ್ನ ತ್ವರಿತಗತಿಯಲ್ಲಿ ತೆಗೆದುಕೊಂಡು, ಯಾಕಂದ್ರೆ ಈ ಒಂದು ಕಡೆ ಹಳ್ಳಿಗಳ ಶಿಫ್ಟ್ ಮಾಡಬೇಕು, ಇಲ್ಲಾಂದ್ರೆ ಕಾರ್ಖಾನೆಗಳೇ ಶಿಫ್ಟ್ ಮಾಡಬೇಕು, ಆ ಪರಿಸ್ಥಿತಿ ನಮ್ಮಲ್ಲಿ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ಇವತ್ತು ತಾವೆಲ್ಲರೂ ಕೂಡ ಇವತ್ತು ಎಚ್ಚರ ವಹಿಸಿ ನಮ್ಗೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಮಾಡಬೇಕಾಗಿದೆ ಮಾನ್ಯ ಸಭಾಧ್ಯಕ್ಷರು. ಈಗಾಗಲೇ ಇವತ್ತು ಬಲ್ಡೋಟ ಫ್ಯಾಕ್ಟರಿಗಳು ಕೂಡ ಅವರು 54,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಂಪನಿ ಆಗ್ತಿವೆ ಅಂತೇಳಿ ನಗರ ಪ್ರದೇಶದಲ್ಲಿ ಸುಮಾರು 1,25,000 ಜನಸಂಖ್ಯೆ ಇರತಕ್ಕಂಥ ಕೊಪ್ಪಳ ನಗರದ ಹತ್ರ ಇವತ್ತು ಕಾರ್ಖಾನೆ ಆಗ್ತಿವೆ ಅಂತಕ್ಕಂಥ ಮಾತನ್ನೇನು ಹೇಳ್ತಾ ಇದ್ದಾರೆ. ಇವತ್ತು ಅದಕ್ಕೆ ವಿರೋಧ ಹೆಚ್ಚು ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಸೂಕ್ತ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕು, ನಿಷ್ಠ ನಿಲುವನ್ನ ಇವತ್ತು ತೆಗೆದುಕೊಳ್ಬೇಕಂತೇಳಿ ತಮ್ಮ ಮೂಲಕ ಸರ್ಕಾರವನ್ನ ಇವತ್ತು ಕಣ್ ತರಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೊಪ್ಪಳ ತಾಲೂಕಿನಲ್ಲಿ ಒಟ್ಟು 14 ಸ್ಪಾಂಜ್ ಐರನ್ ಉತ್ಪಾದನಾ ಕಾರ್ಖಾನೆಗಳಿವೆ. ಅವುಗಳು ಮಂಡಳಿಯಿಂದ ಜಲ ಕಾಯ್ದೆ 74 ಮತ್ತು ವಾಯು ಕಾಯ್ದೆ 81 ಅಡಿ ಸಮ್ಮತಿ ಪತ್ರ ಪಡೆದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಿರೇಬಗನಾಳ್, ಚಿಕ್ಕಬಗನಾಳ್, ಕಾಸನಕಂಡಿ, ಅಲ್ಲಾನಗರ್, ಹಾಲ್ವರ್ತಿ, ಕುಣಿಕೇರಿ ತಾಂಡ, ಲಾಚನಕೇರಿ, ಕರ್ಕಿಹಳ್ಳಿ, ಮುಂಡರಗಿ ವ್ಯಾಪ್ತಿಯಲ್ಲಿ ಈ 14 ಕಾರ್ಖಾನೆಗಳ ಕಾರ್ಯಾಚರಣೆಯಿಂದ
ಹೊರಸೂಸುವ ಧೂಳು ಮತ್ತು ಹೊಗೆಯಿಂದ ಸದರಿ ಪ್ರದೇಶ ಸುತ್ತಲಿನ ಹಳ್ಳಿಗಳ ಜನರಿಗೆ ಆರೋಗ್ಯ ಸಮಸ್ಯೆ ಕಾಯಿಲೆ ಉಂಟಾಗುತ್ತಿರುವುದಾಗಿ, ಕೃಷಿ ಬೆಳೆಗಳಿಗೆ ಹಾನಿ ಹಾಗೂ ಜಾನುವಾರುಗಳ ಮತ್ತು ಪರಿಸರದ ಮೇಲೆ ಗಂಭೀರ ಪರಿಣಾಮಗಳಾಗುತ್ತಿರುವ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರುಗಳು ದಾಖಲಾಗಿದೆ. ಈ ದೂರುಗಳು ದಾಖಲಾದ ನಂತರ ಇವತ್ತು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಮಂತ್ರಾಲಯ ಬೆಂಗಳೂರು ಇವರು ಕೊಪ್ಪಳ ಜಿಲ್ಲೆಯ ಕೈಗಾರಿಕಾ ಮಾಲಿನ್ಯ ತೀವ್ರತೆಯ ಪ್ರಭಾವವನ್ನು ಅಧ್ಯಯನ ಮಾಡುವ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಯ ತಾಂತ್ರಿಕ ಅಧಿಕಾರಿಗಳ ತಂಡವನ್ನು ರಚಿಸಿ ವರದಿ ನೀಡುವಂತೆ ಹಿಂದೆ ನಿರ್ದೇಶನ ನೀಡಿತ್ತು. 11-12-2024 13-12-2024 ಅಂದರೆ 2-3 ದಿವಸ ಕೊಪ್ಪಳ ತಾಲೂಕಿನ ವ್ಯಾಪ್ತಿಯ ವಿವಿಧ ಬೃಹತ್ ಕೈಗಾರಿಕೆಗಳನ್ನು ಪರೀಕ್ಷೆ ನಡೆಸಿ ಅದು ವರದಿನೂ ನೀಡಿದೆ. ವರದಿ ನೀಡಿದ ಮೇಲೆ ಆ ವರದಿ ಆಧಾರದ ಮೇಲೆ ಏನ್ ಶಾರ್ಟ್ ಟರ್ಮ್ ಮೇಜರ್ಸ್ ಏನ್ ತಗೋಬೇಕು, ಲಾಂಗ್ ಟರ್ಮ್ ಮೇಜರ್ಸ್ ಏನ್ ತಗೋಬೇಕು ಅವೆಲ್ಲವನ್ನು ಇವತ್ತು ಅನುಪಾಲನೆ ಮಾಡುವಂತಹ ಒಂದು ರೀತಿಯಲ್ಲಿ ಇವತ್ತು ಅವು ನಡ್ಕೊಂಡು ಬಂದಿದ್ದಾವೆ. ಅದಾದ್ಮೇಲೆ ಮತ್ತೆ ಈಗ ಏನು ದೂರುಗಳು ಬರ್ತಾ ಇದೆ, ಆ ದೂರುಗಳೆಲ್ಲವನ್ನೂ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು, ಶಾಸಕರು, ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಹಾಗೂ ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರೆಲ್ಲರನ್ನೂ ಒಳಗೊಂಡಂತೆ ಮಂಡಳಿ ಹಿರಿಯ ಅಧಿಕಾರಿಗಳ ತಂಡ ದಿನಾಂಕ 13/3 ಮೊನ್ನೆ ಈ ತಿಂಗಳ 13ನೇ ತಾರೀಕಿಗೆ ಹಿರೇಬಗ್ನಾಳ್ ಗ್ರಾಮದ ಸಾರ್ವಜನಿಕ ದೂರಿಗೆ ಸಂಬಂಧಿಸಿದ ಅಹವಾಲುಗಳನ್ನು ಆಲಿಸಿ ಸ್ಪಾಂಜ್ ಐರನ್ ಘಟಕಗಳನ್ನು ಪರಿವೀಕ್ಷಣೆ ಅವರಿಗಾಗಲೇ ಮಾಡಿದ್ದಾರೆ. ಪರಿವೀಕ್ಷಣೆ ವರದಿ ನಿರೀಕ್ಷಿಸಲಾಗ್ತಾ ಇದೆ. ಈಗೇನು ಗೌರವಾನ್ವಿತ ಸದಸ್ಯರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಇದರಿಂದ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಬಹಳಷ್ಟು ಇವತ್ತು ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ಮಕ್ಕಳಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಅಂಕಿಅಂಶಗಳನ್ನು ಸಹಿತ ಕೊಟ್ಟಿದ್ದಾರೆ. ಇವೆಲ್ಲ ವಿಷಯಗಳೇ ಅತ್ಯಂತ ಗಂಭೀರವಾದಂಥದ್ದು ಆಗಿದೆ. ಅದಕ್ಕೆ ಸರ್ಕಾರ ಇವತ್ತು ಈ ಕೈಗಾರಿಕೆಗಳ ಮೇಲೆ ವರದಿ ಬಂದ ನಂತರ ಇದನ್ನು ತಕ್ಷಣವೇ ಅತ್ಯಂತ ಕಠಿಣವಾದಂತಹ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಓಕೆ, ಒಂದು ಸಬ್ಮಿಷನ್ ಸಭಾಧ್ಯಕ್ಷ, ಒಂದೇ ಸಬ್ಮಿಷನ್. ಈಗ ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ, ಬಟ್ ಆ ವರದಿಯನ್ನ ಬೇಗ ತೆರೆಸಿಕೊಂಡು, ಯಾಕಂದ್ರೆ ರೈತರಿಗೂ ಕೂಡ ಬೆಳೆಯಲ್ಲಿ 50% ಇಳುವರಿ ಕಡಿಮೆ ಬರ್ತಾ ಇದೆ. ಸೊ ಎಲ್ಲ ಈ ದುಷ್ಪರಿಣಾಮಗಳನ್ನು ನೋಡಿ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಸಚಿವರಲ್ಲಿ ನಾನು ಮನವಿ ಮಾಡ್ತೀನಿ. ದರ್ಶನ್ ನಾರಾಯಣ್ ಮುಂದುವರಿಸ್ತೇನೆ.